ನೇಪಾಳಲ್ಲಿ ಇವಾಗ ನಡೀತಾ ಇರುವಂತಹ ಪ್ರೊಟೆಸ್ಟ್ ಏನಿದೆ ಅಲ್ವಾ, ಅದು ಸ್ಟಾರ್ಟ್ ಆಗಿದ್ದು ಜುಲೈ 26 ರಾತ್ರಿ. ಏನಂತ ಅಂದರೆ ಜುಲೈ 26 ರಾತ್ರಿ ಒಂದಷ್ಟು ಜನ ಭೋಲೆಬಾಂಗ್ ಯಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಈ ಭೋಲೆಬಾಂಗ್ ಯಾತ್ರೆ ನೇಪಾಳನ ಅತಿ ಪ್ರಸಿದ್ಧವಾದ ಯಾತ್ರೆ. ಈ ಭೋಲೆಬಾಂಗ್ ಯಾತ್ರೆಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ನದಿಯಿಂದ ನೀರನ್ನ ತಗೊಂಡೋಗಿ ಅಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಎತ್ಕೊಂಡೋಗಿ ನೀರನ್ನ ಅಭಿಷೇಕ ಮಾಡ್ತಾರೆ. ಸೊ ಈ ಥರ ಒಂದು ಅಲ್ಲಿ ಪ್ರತೀತಿ ಇದೆ. ಆದರೆ ಜುಲೈ 26 ರಾತ್ರಿ ನೇಪಾಳನ ಸುನ್ಸಾರಿ ಡಿಸ್ಟಿಕ್ಕಲ್ಲಿ ಹಿಂದೂ ಡಿವೋಟೀಸ್ ಭೋಲೆಬಾಂಗ್ ಪ್ರೊಸೆಷನ್ನ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ DJ ಸಾಂಗ್ಸು, ಬಜರಂಗ್ ಫ್ಲಾಗ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ, ಲೌಡ್ ಮ್ಯೂಸಿಕ್ಗಳು ಹಾಕೊಂಡು. ಈ ಯಾತ್ರೆ ಏನಿದೆ ಅಲ್ವಾ, ಈ ಯಾತ್ರೆ ಒಂದು ಮಸೀದಿ ಮುಂದೆ ಪಾಸ್ ಆಗುತ್ತೆ. ಈ ಮಸೀದಿ ಮುಂದೆ ಪಾಸ್ ಆಗಬೇಕಾದ್ರೆ ಈ ಲೌಡ್ ನ್ಯೂಸಿಂದ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಈ ಆರ್ಗ್ಯುಮೆಂಟ್ ಸ್ಟಾರ್ಟಿಂಗ್ ಮಾತುಕತೆಯಲ್ಲೇ ಇರುತ್ತೆ, ಬಟ್ ಸಡನ್ ಆಗಿ ಎಲ್ಲರೂ ಕೈ ಮಿಲಾಯಿಸ್ಬಿಡ್ತಾರೆ. ಏನಾಗುತ್ತೆ ಅಂತ ಅಂದರೆ, ಎರಡೂ ಕಡೆಯಿಂದ ಸ್ಕಲ್ಗಳನ್ನ ತೂರಾಡ್ತಾರೆ. ಹಾಗೆ ಪೊಲೀಸ್ ಅವರು ಈ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗಬೇಕಾಗಿ ಬರುತ್ತೆ. ಪೊಲೀಸ್ ಅವರು ಈ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆದಾಗ ಅವರು ಫಸ್ಟು ಡಮ್ಮಿ ಬುಲೆಟ್ಸ್ ಮತ್ತು ಟಿಯರ್ ಗ್ಯಾಸ್ನೇ ಬಳಸಿರ್ತಾರೆ. ಆದರೆ ಅಲ್ಲಿ ಟೆನ್ಷನ್ ಎಷ್ಟು ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ, ಅವರು ರಿಯಲ್ ಬುಲೆಟ್ಸ್ನ ಫೈರ್ ಮಾಡಬೇಕಾಗಿ ಬರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಜಿಯೋಪೊಲಿಟಿಕಲ್ ಸೀರೀಸ್. ನಾನು ಇವತ್ತು ನೇಪಾಳಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್ನ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ, ಇದು ಜಸ್ಟ್ ಒಂದು ಕಮ್ಯುನಲ್ ಕ್ಲಾಶ್ ಮಾತ್ರನೇ ಅಲ್ಲ. ನೇಪಾಳಲ್ಲಾಗಲೇ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ, ಗೌರ್ಮೆಂಟ್ ಮೇಲೆ ತುಂಬಾ ಬೇಜಾರಿದೆ, ಫ್ರಸ್ಟ್ರೇಷನ್ ಇದೆ ಜನರಿಗೆ. ಇದೆಲ್ಲ ಕಾರಣ ಈ ಟೆನ್ಷನಲ್ ಸ್ಪಾರ್ಕ್ ಕ್ರಿಯೇಟ್ ಮಾಡೋದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅನ್ವೆರಿಫೈಡ್ ವಿಡಿಯೋಸ್ ಹರಿದಾಡ್ತಾ ಇದೆ. ಏನಕ್ಕಂತ ಅಂದರೆ, ಒಂದು ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಎಲ್ಲ ಕಾಲ್ ಬರುತ್ತೆ ದಟ್ ಜನರು ಇಲ್ಲಿಗೆ ಮುತ್ತಿಗೆ ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ಪೊಲೀಸ್ ಕಾರ್ನ ಬರ್ನ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಆ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ, ಆ ವಿಡಿಯೋ ಬಂದು ಲಾಸ್ಟ್ ಟೈಮ್ ಜನಜಿ ಪ್ರೊಟೆಸ್ಟ್ ಏನು ನಡೀತಲ್ಲ, ಪಾರ್ಲಿಮೆಂಟ್ಗೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಟೈಮ್ದು ಈ ಡೇಟ್ಸ್ ಹಾಕಿ ವೈರಲ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಅಲ್ಲಿ ರೂಮರ್ಸ್ಗಳಿಗೇನು ಸಿಕ್ಕಾಬಟ್ಟೆ ಗಲಾಟೆ ಜಾಸ್ತಿ ಆಗ್ತಾ ಇದೆ. ವಿತಿನ್ ಫ್ಯೂ ಡೇಸ್ ಪ್ರೊಟೆಸ್ಟ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೂಡ ಸ್ಪ್ರೆಡ್ ಆಗಿಬಿಟ್ಟಿದೆ. ಗೌರ್ಮೆಂಟ್ ಕರ್ಫ್ಯೂ ಹಾಕ್ತಾ ಇದ್ದಾರೆ, ಎಕ್ಸ್ಟ್ರಾ ಪೊಲೀಸ್ನ ಆರ್ಮಿನ ಎಲ್ಲ ಇಳಿಸ್ತಾ ಇದ್ದಾರೆ ಈ ಸಿಚುವೇಶನ್ನ ಕಂಟ್ರೋಲ್ಗೆ ತೊಗೊಂಬರೋದಕ್ಕೆ. ಕೆಲವೊಂದು ಪ್ರೊಟೆಸ್ಟ್ ಗ್ರೂಪ್ಸ್ ಆಗಲೇ ಗೌರ್ಮೆಂಟ್ ಜೊತೆ ಮಾತಾಡ್ತಾ ಇದೆ ಈ ಸಿಚುವೇಶನ್ನ ಸಾಲ್ವ್ ಮಾಡೋದಕ್ಕೆ. ಇಲ್ಲಿ ಇನ್ನೂ ಒಂದು ಟೆನ್ಷನಲ್ ಇಶ್ಯೂ ಏನು ಕ್ರಿಯೇಟ್ ಆಗೋಯ್ತು ಅಂತ ಅಂದರೆ, ಇವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಜೊತೆ ಏನೆಲ್ಲ ಡಿಸ್ಕಸ್ ಮಾಡಿದ್ರಲ್ವಾ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಚೆ ಬರುತ್ತೆ. ಆದರೆ ಫೇಕ್ ನ್ಯೂಸ್ ಆಗಿ ಆಚೆ ಬರುತ್ತೆ. ನೇಪಾಳನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಹಾಗೆ ಇನ್ನೂ 18 ಕಂಡೀಷನ್ಸ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ಬಿಡುತ್ತೆ. ಸೊ ಈ ವಿಷಯ ನೋಡ್ತಾ ಇದ್ದಂಗೆ ಅಲ್ಲಿನ ಮುಸ್ಲಿಂ ಕಮ್ಯುನಿಟೀಸ್ ಏನು ಮಾಡ್ತಾರೆ, ಮತ್ತೆ ಅವ್ರ ಕಡೆಯಿಂದ ಪ್ರೊಟೆಸ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಒಂದಾದ್ಮೇಲೆ ಒಂದು ಸಿಕ್ಕಾಬಡೆ ಪ್ರಾಬ್ಲಮ್ಸ್ ನೇಪಾಳಲ್ಲಿ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಬಟ್ ಇಲ್ಲಿ ಇಂಡಿಯಾಗೆ ತಲೆನೋವಾಗಿರೋ ವಿಚಾರ ಏನು ಅಂತ ಅಂದರೆ, ನೇಪಾಳ ಇಂಡಿಯಾ ಜೊತೆ ಕ್ರಾಸ್ ಬಾರ್ಡರ್ನ ಶೇರ್ ಮಾಡುತ್ತೆ ಆ್ಯಂಡ್ ನೇಪಾಳ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇಂಡಿಯಾ ಜೊತೆ. ಸೊ ಈ ಕಾರಣದಿಂದ ಇಂಡಿಯಾಗೆ ಮಲ್ಟಿಪಲ್ ಬಾರ್ಡರ್ಸ್ ಇದೆ, ಮಲ್ಟಿಪಲ್ ಗೇಟ್ಸ್ ಇದೆ ನೇಪಾಳಿಂದ ಹೋಗಿ ಬರೋದಕ್ಕೆ. ಈ ಎಲ್ಲ ಬಾರ್ಡರ್ಸಲ್ಲೂ ಎಲ್ಲ ಗೇಟ್ಸಲ್ಲೂ ಇಂಡಿಯನ್ ಆರ್ಮಿ ಫುಲ್ಲು ಕಣ್ಗಾವಲು ಹಿರಿಸಿದೆ. ಏನಕ್ಕಂತ ಅಂದರೆ, ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರೋದ್ರಿಂದ ಸಿಕ್ಕಾಬಡೆ ಜನ ಎಫೆಕ್ಟ್ ಆಗ್ತಾ ಇದ್ದಾರಲ್ಲ, ಸೊ ಅವ್ರೇನು ಮಾಡ್ತಾ ಇದ್ದಾರೆ, ಇಂಡಿಯಾಗೆ ಮೈಗ್ರೇಟ್ ಆಗ್ತಾ ಬರ್ತಾ ಇದ್ದಾರೆ. ಇಂಡಿಯಾಗೆ ಇದೊಂದು ಬಿಗ್ಗೆಸ್ಟ್ ತಲೆನೋವಾಗಲಿದೆ. ಸಾವಿರಾರು ಜನ ಬಾರ್ಡರ್ನ ಕ್ರಾಸ್ ಮಾಡಿಕೊಂಡು ಈ ಕಡೆ ಬರೋದಲ್ದಿರಾ ಅಲ್ಲಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಏನಂತ ಅಂದರೆ, ಇಂಡಿಯಾಗೆ ನೇಪಾಳ ಜೊತೆ ಬಿಸ್ನೆಸ್ ಟ್ರೇಡ್ಸ್ ಇದೆ, ಕಲ್ಚರಲ್ ಕನೆಕ್ಷನ್ಸ್ ಇದೆ, ಹಾಗೆ ತುಂಬ ಜನ ಎಜುಕೇಷನ್ಗೋಸ್ಕರ ನೇಪಾಳಿನ ಇಂಡಿಯಾಗೆ ತುಂಬ ಜನ ಓದೋದಕ್ಕಂತ ಬರ್ತಾರೆ. ಈ ಥರ ಎಲ್ಲ ವಿಚಾರ ಇರಬೇಕಾದ್ರೆ ಈ ಥರ ಒಂದು ಪ್ರೊಟೆಸ್ಟ್ ಅಲ್ಲಿ ನಡೀತಾ ಇರೋದು, ಇಂಡಿಯನ್ ಬಾರ್ಡರ್ಸಲ್ಲಿ ಕೂಡ ಅದರದ್ದು ಎಫೆಕ್ಟ್ ತೋರಿಸ್ತಾ ಇರೋದು ಸಿಕ್ಕಾಬಟ್ಟೆ ಇಂಡಿಯಾಗೆ ತಲೆನೋವಿನ ವಿಚಾರ ಆಗಿದೆ. ಸೊ ರಿಯಾಲಿಟಿ ಏನು ಅಂತ ಅಂದರೆ, ಜುಲೈ 26 ಸ್ಪಾರ್ಕ್ ಜಾಸ್ತಿ ಆಯಿತು. ಅದು ರೂಟ್ ಕಾಸ್ ಏನಂತ ಅಂದರೆ, ನಾನು ನಿಮಗೆ ಅವಾಗೆ ಹೇಳ್ದಾಗೆ ಅಲ್ಲಿರೋ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಮೇಲೆ ಇರುವಂತಹ ಫ್ರಸ್ಟ್ರೇಷನ್ ಆಗಿರ್ಬೋದು, ಈ ಎಲ್ಲನೂ ಈ ಪ್ರೊಟೆಸ್ಟ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಗೌರ್ಮೆಂಟ್ ಸಿಚುವೇಶನ್ನ ಪರ್ಮನೆಂಟಾಗಿ ಕಂಟ್ರೋಲ್ ಮಾಡೋಕ್ಕಾಗ್ದಿರಾ ಅವರು ಈ ಕರ್ಫ್ಯೂಗಳನ್ನ ಹೇರಿ ಅಲ್ಲಿ ಸಿಚುವೇಶನ್ನ ಇವಾಗ ಟೆಂಪ್ರವರಿಯಾಗಿ ಕಂಟ್ರೋಲ್ಗೆ ತೊಗೊಂಬಂದಿದೆ. ಸೊ ನೋಡಬೇಕು ಇನ್ನು ಮುಂದೆ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಬಾಯ್.